ಭಯ ಹುಟ್ಟಿಸುವಂತಹ ರೀತಿಯಲ್ಲಿಯೇ ಕಲ್ಲು ತೂರಾಟಗಳ ವಿಡಿಯೋಗಳು. ಅದು ಕೆಲಸನೇ, ಅದು ಭಯ ಹುಟ್ಟಬೇಕು ಅಂತಾನೆ. ಮೆರವಣಿಗೆಯ ಮೇಲೆ ಏಕಾಏಕಿ ಕಲ್ಲು ತೂರಾಡಿದ್ದಾರೆ ಕಿಡಿಗೇಡಿಗಳು. ಕಲ್ಲಿನಿಂದ ರಕ್ಷಣೆ ಪಡೆಯೋಕೆ ಪಾಪ ಪೊಲೀಸರೇ ಈಗ ಬೋರ್ಡ್ ಎಲ್ಲ ಫ್ಲೆಕ್ಸ್ಗಳನ್ನು ಹಿಡ್ಕೊಂಡು ಕೂತಿದ್ದಾರೆ. ಎಷ್ಟೇ ನಿಯಂತ್ರಣ ಮಾಡಿದರೂ ಕೂಡ ಕಲ್ಲನ್ನ ಕಿಡಿಗೇಡಿಗಳು ತೂರೋದನ್ನು ನಿಲ್ಲಿಸಲಿಲ್ಲ. ಅರಳಿಮರ ಸರ್ಕಲ್ ಬಳಿ ಮೊದಲು ಕಲ್ಲು ತೂರಾಟ ಆರಂಭವಾಯಿತು. KR ರಸ್ತೆ, ಹಂಸಭಾವಿ ಸರ್ಕಲ್, KR ಮಾರ್ಕೆಟ್ನಲ್ಲಿ ಕಲ್ಲು ತೂರಾಟ ನಡೆದಿದೆ. ನೋಡಿ ಯಾವ ರೀತಿಯಾದಂಥ ಮನಸ್ಥಿತಿ ಇರುತ್ತೆ ಅಂತ ಹೇಳಿ. ದೇವರು ಎಲ್ಲರಿಗೂ, ಆದರೆ ಹೋಗುವಂಥ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡುವಂಥ ಮನೋಸ್ಥಿತಿ ಇದೆಯಲ್ಲ, ಅವ್ರಿಗೆ ಏನು ಹೇಳಿಕೊಡ್ತಾರೆ ಅಂತ. ಯಾವ ತಂದೆ ತಾಯಿನೂ ಇನ್ನೊಬ್ಬರ ಮನೆ ಕಲ್ಲು ಹೊಡಿ ಅಂತ ಯಾರೂ ಹೇಳಿಕೊಡೋದಿಲ್ಲ. ಬಟ್ ಇಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ. ಅದನ್ನು ಮನೆಯಲ್ಲೇ ಹೇಳಿಕೊಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ. ಕಲ್ಲು ತೂರಾಟ ಮಾಡು, ಹೋಗಿ ಇನ್ನೊಬ್ಬರ ಮನೆ ಒಡೆದು ಹಾಕು, ಈ ರೀತಿಯಾಗಿ ಮನಸ್ಥಿತಿಗಳಿದೆಯಾ? ಅಥವಾ ದೇವರ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದನ್ನೇ ಹೇಳಿಕೊಡ್ತಾ ಇದ್ದಾರಾ? ಗೊತ್ತಿಲ್ಲ ನನಗೆ, ಅವರವ್ರ ಧರ್ಮಗಳಲ್ಲಿ ಏನು ಹೇಳಿಕೊಡ್ತಾ ಇದ್ದಾರೆ ಅಂತೇಳಿ. ದಾವಣಗೆರೆಯಲ್ಲಿ ಭದ್ರತೆಗೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಕಲ್ಲು ತೂರಾಟ ಪ್ರಕರಣ ಸಂಬಂಧ ಹೆಚ್ಚಿನ ಭದ್ರತೆ ಇದೆ. ಈಗ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚು ಭದ್ರತೆಯನ್ನು ಪೊಲೀಸರು ವಹಿಸಿದ್ದಾರೆ. ಚಿತ್ರದುರ್ಗ, ಹಾವೇರಿಯ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಈಗ ಉನ್ನತ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಈ ಎರಡೂ ಕೋಮಿನ ಮುಖಂಡರ ಜೊತೆಗೆ IGP ರಮೇಶ್ ಅವರು ಮತ್ತು SP ಉಮಾ ಪ್ರಶಾಂತ್ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಶಾಂತಿಯುತ ವಾತಾವರಣ ಸೃಷ್ಟಿಗೆ SP ಉಮಾ ಪ್ರಶಾಂತ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಾಂತಿಯ ವಾತಾವರಣ ಆಗುತ್ತೆ, ಇವೆಲ್ಲವೂ ಕೂಡ ಮಾಡ್ತೀರಾ ಮೇಡಮ್. ಈಗ ಸಮಸ್ಯೆ ಏನು ಅಂತಂದರೆ, ಆ ಮನೆಯೆಲ್ಲ ಒಡೆದು ಹಾಕಿರುವಂಥ ಅವ್ರ ಪರಿಸ್ಥಿತಿ ಹೇಳಿ, ಅವ್ರಿಗೆ ಏನು ಪರಿಹಾರ ಕೊಡ್ತೀರಾ? ಏನು ಪರಿಹಾರ ಸಿಗುತ್ತೆ ಅವರಿಗೆ? ನೀವೇನೋ ಶಾಂತಿ ಸಭೆ ಮಾಡಿದರೆ ಮುಗೀತು, ಅಲ್ಲಿಗೆ ಆಯಿತು, ಎರಡು ಅವ್ರವ್ರ ಪಾಡಿಗೆ ಆದರು. ಅವರಿಂದ ವಸೂಲಿ ಮಾಡಿ ಕೊಡಿಸ್ತೀರೋ ಅಥವಾ ಇಲ್ವೋ? ಹಾಳಾಗೋರು ಅವ್ರ ಕೈಯಿಂದ ಕಟ್ಕೊಳ್ತಾ ಕೂತ್ಕೊಳ್ಬೇಕು. ಏನು ಪರಿಸ್ಥಿತಿ ಇದು? ಅಸಹ್ಯ, ತುಂಬ ಬೇಜಾರಾಗೋಗ್ಬಿಡುತ್ತೆ ಇವೆಲ್ಲ. ಎಂಥ ಅಸಹ್ಯಕರವಾಗಿರುವಂಥ ಘಟನೆಗಳು ನಡೆಯುತ್ತೆ ಅಂತ. ಈ ಕಲ್ಲು ತೂರಾಟ ಪ್ರಕರಣ ಆದ ನಂತರ ಎಲ್ಲ ರಸ್ತೆಗಳು ಖಾಲಿ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳಾಗೋಗ್ಬಿಟ್ಟಿದೆ. ಸೊ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ ದಾವಣಗೆರೆ ಇಮಾಮ್ ನಗರ. ದಾವಣಗೆರೆ ನಗರಾದ್ಯಂತ ಭಯದ ವಾತಾವರಣ ನಿರ್ಮಾಣವಾಗಿದೆ. ಜನಜಂಗುಳಿಯಿಂದ ತುಂಬಿರ್ತಾ ಇದ್ದಂಥ ರಸ್ತೆಗಳು ಖಾಲಿ ಆಗೋಗಿವೆ. ಬಿಕೋ ಅನ್ನುತ್ತಿರುವ ದಾವಣಗೆರೆಯ ಮುಖ್ಯ ರಸ್ತೆಗಳು, ಅರಳಿಮರ ಸರ್ಕಲ್ನಲ್ಲಿ ಬೀಡು ಬಿಟ್ಟಿವೆ ರಿಸರ್ವ್ ಪೊಲೀಸರ ಗಾಡಿಗಳೆಲ್ಲ. ಹಾಲನ್ನು ಖರೀದಿಸೋಕ್ಕೂ ಸಹ ಅರಳಿಮರ ಸರ್ಕಲ್ ಬಳಿ ಜನ ಹೋಗ್ತಾ ಇಲ್ಲ. ಸ್ಥಳೀಯರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಉದ್ದೇಶನೇ ಅದು ನಿಮ್ಮಲ್ಲಿ ಭಯ ಉಂಟು ಮಾಡಬೇಕು. ಬಾಂಬ್ ಹಾಕುವಂಥ ಭಯೋತ್ಪಾದಕರಲ್ಲ ಇವರು, ಕಲ್ಲು ತೂರಾಟ ಮಾಡುವಂಥ ಭಯೋತ್ಪಾದಕರು. ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟದಿಂದಾಗಿ ದಾವಣಗೆರೆ ನಗರ ಸಂಪೂರ್ಣ ಆತಂಕಕ್ಕೀಡಾಗಿದೆ. ಹೀಗಾಗಿ ದಾವಣಗೆರೆ ನಗರದ KR ರಸ್ತೆಯಲ್ಲಿ ಸಂಪೂರ್ಣ ಈಗ ಕಾಣ್ಬೋದು ನಾವು ದೃಶ್ಯಗಳಲ್ಲಿ, ರಸ್ತೆ ಸಂಪೂರ್ಣ ಬಿಕೋ ಅಂತ. ಯಾಕೆಂದರೆ ಜನನಿಬಿಡ ಪ್ರದೇಶವಾಗಿರುವಂಥ ಈ KR ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ರು, ಹಾಗೆ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ರು. ಆದರೆ ರಾತ್ರಿ ಏನು ಗಣೇಶ ಮೆರವಣಿಗೆ ವೇಳೆ ನಡೆದಂಥ ಕಲ್ಲು ತೂರಾಟದಿಂದಾಗಿ ಈಗ ಈ ರಸ್ತೆ ಸಂಪೂರ್ಣ ಬಿಕೋ ಅಂತಿರುವಂಥದ್ದು. ಜನರು ರಸ್ತೆಗಿಳಿಯಲು ಕೂಡ ಆತಂಕ ಪಡ್ತಿರುವಂಥದ್ದು. ಹಾಗೆ ಮನೆಗಳಲ್ಲಿರುವಂಥ ಜನರು ಕೂಡ ಹೊರಬರದೆ ಮನೆಯಲ್ಲೇ ಉಳಿದಿರುವಂಥ ದೃಶ್ಯಗಳು ಕಾಣ್ತಾ ಇದೆ. ಈಗ ನಾವು ಏನು ಕಾಣ್ಬೋದು ದೃಶ್ಯಗಳಲ್ಲಿ, ರಾತ್ರಿ ಆದಂಥ ಕಲ್ಲು ತೂರಾಟದ ವೇಳೆ ಇದು KR ರಸ್ತೆಯಲ್ಲಿರುವಂಥ ಗ್ಯಾಲಕ್ಸಿ ಕಾಂಪ್ಲೆಕ್ಸ್ಗೂ ಕೂಡ ಕಿಡಿಗೇಡಿಗಳು ಕಲ್ಲನ್ನು ಎಸೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನೋ ಕಾಂಪ್ಲೆಕ್ಸ್ನ ಒಂದು ಗಾಜುಗಳು ಕೂಡ ಸಂಪೂರ್ಣ ಪುಡಿಪುಡಿಯಾಗಿವೆ. ಒಂದು ಕಾಂಪ್ಲೆಕ್ಸ್ನಲ್ಲಿ ಇದ್ದಂಥ ಬೆಲೆ ಬಾಳುವಂಥ ಗಾಜುಗಳು ಪುಡಿಪುಡಿಯಾಗಿರುವಂಥ ದೃಶ್ಯಗಳನ್ನು ಕೂಡ ಕಾಣ್ತಾ ಇದ್ದೇವೆ. ಹಾಗೆ ಈ ಗಾಜುಗಳಿಗೆ ಎಸೆದಿರುವಂಥ ಕಲ್ಲುಗಳು ಕೂಡ ಸಂಪೂರ್ಣ ಒಂದು ರಸ್ತೆಯಲ್ಲಿ ಬಿದ್ದಿರುವಂಥದ್ದು. ಕಾಂಪ್ಲೆಕ್ಸ್ನ ಮುಂಭಾಗದಲ್ಲಿ ಕಲ್ಲುಗಳು ಬಿದ್ದಿರುವಂಥ ದೃಶ್ಯಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದೇನೆ. ಹಾಗೆ ಏನು ನಾವು ಕಾಣ್ತಿದ್ದೀವಿ, ಒಂದು KR ರಸ್ತೆಯಲ್ಲಿ ಒಂದು ವಿಘ್ನೇಶ್ವರನ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನಕ್ಕೆ ಬೆಳ್ಳಂಬೆಳಗ್ಗೆ ಭಕ್ತರು ಆಗಮಿಸ್ತಿದ್ರು. ಇಲ್ಲಿ ಏನು ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ರು, ಇಲ್ಲಿನ ಹೂವು ಹಣ್ಣನ್ನು ಖರೀದಿಸ್ತಿದ್ರು. ಆದರೆ ಎಲ್ಲೋ ಒಂದು ಕಡೆ ಈ ರಸ್ತೆಗೆ ಇಳಿಯೋದು ಜನರು ಹಿಂದೇಟು ಆಗ್ತಿರುವಂಥದ್ದು. ಹೀಗಾಗಿ ವ್ಯಾಪಾರಿಗಳು ಕೂಡ ವ್ಯಾಪಾರವಿಲ್ಲದೆ ಕಂಗಾಲಾಗಿ ನಿಂತಿರುವಂಥದ್ದು. ಹಾಗೆ ಏನು ದೃಶ್ಯಗಳಲ್ಲಿ ಕಾಣ್ಬೋದು, ಕಲ್ಲುಗಳನ್ನು ಈ ರಸ್ತೆ ಉದ್ದಕ್ಕೂ ಕೂಡ ದೃಶ್ಯಗಳಲ್ಲಿ ಕಾಣ್ಬೋದು. ಯಾಕಂದರೆ ಕಲ್ಲು
ತೂರಾಟದಿಂದಾಗಿ ಜನರು ಆತಂಕಕ್ಕೀಡಾಗಿರುವಂಥದ್ದು. ಆಟೋಗಳು ಸಿಗದಾರದೆ ಬಸ್ ನಿಲ್ದಾಣಕ್ಕೆ ಜನರು ನಡೆದುಕೊಂಡೇ ಸಾಗುತ್ತಿರುವಂಥದ್ದು. ಹಾಗೆ ಒಂದು ರೀತಿ ಭಯದ ವಾತಾವರಣದಿಂದಾಗಿ ಜನರು ಕಂಗಾಲಾಗಿರುವಂಥದ್ದು. ಇದೇ ರೀತಿ ಒಂದು ಪರಿಸ್ಥಿತಿ ಮುಂದುವರೆದರೆ ನಮ್ಮ ಪಾಡೇನು ಎಂಬ ಒಂದು ಭಯದಲ್ಲಿ ಜನರು ತೆರಳುತ್ತಿರುವಂಥದ್ದು. ಈಗ ಇಲ್ಲಿನ ವ್ಯಾಪಾರಿಗಳಲ್ಲೂ ಕೂಡ ಕಾಣ್ಬೋದು, ಒಂದು ಏನು ವ್ಯಾಪಾರವಿಲ್ಲದೆ ಪರದಾಡುತ್ತಿರುವಂಥದ್ದು. ಯಾಕಂದರೆ ಬೆಳಗ್ಗೆ ಹೂವನ್ನು ಖರೀದಿಸೋಕ್ಕೆ ಭಕ್ತರು ಇಲ್ಲಿ ಈ ರಸ್ತೆಗೆ ಆಗಮಿಸ್ತಿದ್ರು. ಆದರೆ ಒಂದು ಹೂವನ್ನು ವ್ಯಾಪಾರ ಕೂಡ ಡಲ್ ಆಗಿರುವಂಥ ಈ ಬಗ್ಗೆ ಇಲ್ಲಿನ ವ್ಯಾಪಾರಿಗಳನ್ನ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಪ್ರತಿನಿತ್ಯ ಈ ರಸ್ತೆ ಹೇಗಿರ್ತಿತ್ತು? ಜನ ಬರ್ತಾ ಇದ್ರಾ? ಇರ್ತಾರೆ ಸರ್, ಇಷ್ಟೊತ್ತಿಗೆ ಜನ ಬರ್ತಾಯಿದ್ರು. ಇವತ್ತೇ ಜನ ಇಲ್ಲ ಅಷ್ಟೇ. ಯಾಕೆ ಈ ರೀತಿ ವಾತಾವರಣ ಆಗಿದೆ? ನಿನ್ನೆ ಇದಾತಲ್ಲ ಸ್ವಲ್ಪ ಹಂಗಾಗಿ ಜನ ಬರ್ತಾನೆ ಇಲ್ಲ. ನಾವು ಇವಾಗ ತೆಗೆದೆ ಅಂಗಡಿ 7 ಗಂಟೆಗೆ, ಇನ್ನೂ ಇದೇ ತೆಗೆದು ಇಷ್ಟೊತ್ತಿಗೆ ಎಷ್ಟು ವ್ಯಾಪಾರ ಆಗ್ತೈತೆ. ಜನನೂ ಬರ್ತಿದ್ರು, ಜನನೇ ಬರ್ತಾ ಇಲ್ಲ ಇವತ್ತು. ಅಂದರೆ ಏನು ಕಲ್ಲು ಎಸ್ತಿರೋದ್ರಿಂದ ಜನ ಭಯಭೀತರಾಗಿದ್ದಾರಾ? ಕಲ್ಲು ಬಸ್ಸಿಂದ ಜನ ಭಯಭೀತ ಅಷ್ಟೇ. ಬೆಳಗ್ಗೆಯಿಂದ ಹಂಗಾರೆ ವ್ಯಾಪಾರ ಇಲ್ಲ? ವ್ಯಾಪಾರ ಏನು ಜನನೇ ಇಲ್ಲ ಜನನೇ ಇಲ್ಲ, ಯಾರಿಲ್ಲ, ಜನನೇ ಬರ್ತಾ ಇಲ್ಲ. ಒಟ್ಟಾರೆ ಏನಂತಂದರೆ ಜನ ನಿಬಿಡ ಪ್ರದೇಶವಾಗಿರುವಂಥ KR ರಸ್ತೆಯಲ್ಲಿ ಜಂಗುಲಿಯಿಂದ ಜನರು ಪ್ರತಿನಿತ್ಯ ಓಡಾಡ್ತಾ ಇದ್ರು. ದೇವಸ್ಥಾನ ಸೇರಿದಂತೆ ಬಸ್ ನಿಲ್ದಾಣಕ್ಕೂ ಕೂಡ ತೆರಳ್ತಾ ಇದ್ರು. ಆದರೆ ರಾತ್ರಿ ನಡೆದಿರುವಂಥ ಅಹಿತಕರ ಘಟನೆಯಿಂದಾಗಿ ಜನರು ಭಯಭೀತರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಕೂಡ ವ್ಯಾಪಾರವಿಲ್ಲದೆ ಕಂಗಾಲಾಗಿ ಕುಳಿತಿರುವಂಥ ದೃಶ್ಯ ಸಾಮಾನ್ಯವಾಗಿವೆ. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.